ಮನೋರಂಜನ್ ತಂದೆ ತಾಯಿಗೆ ಫುಲ್ ಕ್ಲಾಸ್ ತೆಗೆದುಕೊಳ್ತಾ ಇದೆ. ಅರ್ಥಾತ್ ಹಲವಾರು ಪ್ರಶ್ನೆಗಳನ್ನ ಕೇಳೋ ಮೂಲಕವಾಗಿ ಮನೋರಂಜನ್ ತಂದೆ ತಾಯಿಯನ್ನ ಪ್ರತ್ಯೇಕವಾಗಿ ಕೂರಿಸಿಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಭಾಷಾಂತರಕಾರರನ್ನು ಕೂಡ ಕರೆಸಿಕೊಂಡು ಬಂದಿದ್ದಾರೆ ದೆಹಲಿ ಪೊಲೀಸರು. ಅವರ ಅಂದ್ರೆ ಹಿಂದಿ ಭಾಷೆಯಲ್ಲಿ ಅವರು ಕೇಳೋದಾದ್ರೆ, ತಂದೆ ತಾಯಿಗೆ ಹಿಂದಿ ಬರಲ್ಲ ಅನ್ನೋದಾದ್ರೆ ಅವರಿಗೆ ಕನ್ನಡದಲ್ಲೇ ಆ ಪ್ರಶ್ನೆಯನ್ನ ಭಾಷಾಂತರ ಮಾಡುವಂತಹವ್ರನ್ನು ಕೂಡ ಕೂರಿಸಿಕೊಂಡು ದೆಹಲಿ ಪೊಲೀಸರು ಕೇಳುವಂತಹ ಪ್ರಶ್ನೆಗೆ ಅವರು ಉತ್ತರವನ್ನ ಪಡ್ಕೊಳ್ತಾ ಇದ್ದಾರೆ. ಮನೋರಂಜನ್ ತಂದೆ ತಾಯಿ ಈ ಹಿಂದೆ ಕೂಡ ಸ್ಥಳೀಯ ಪೊಲೀಸರು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅವರಿಗೇನು ಗೊತ್ತು ಮನೋರಂಜನ್ನ ಈ ಎಲ್ಲ ಬಿಹೇವಿಯರ್ ಅಥವಾ ಆತನ ಚಟುವಟಿಕೆಗಳ ಕುರಿತಾಗಿ ಅದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಹೊರತಾಗಿ ಆತ ಎಲ್ಲೆಲ್ಲಿ ಹೋಗ್ತಾ ಇದ್ದ, ಏನು ನಮಗೆ ಎಷ್ಟು ಮಾತ್ರ ಮಾಹಿತಿಯನ್ನ ಆತ ಹಂಚಿಕೊಳ್ತಾ ಇದ್ದ, ಇದರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಈಗ ಅದೇ ರೀತಿಯಾದಂತಹ ಒಂದು ವಿಚಾರಣೆ ಮತ್ತೊಂದು ಹಂತದಲ್ಲಿ ದೆಹಲಿ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ. ತಂದೆ ತಾಯಿಯಿಂದ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ತಾ ಇದ್ದಾರೆ. ಭಾಷಾಂತರಕಾರರನ್ನು ಕೂಡ ದೆಹಲಿ ಪೊಲೀಸರು ಅಲ್ಲಿ ಕೂರಿಸಿಕೊಳ್ಳೋ ಮೂಲಕವಾಗಿ ಅವ್ರೇನ್ ಕೇಳ್ತಾರೆ ಪ್ರಶ್ನೆನ ಭಾಷಾಂತರಕಾರರು ಅವರ ತಂದೆ ತಾಯಿಗೆ ಅದನ್ನ ತಿಳಿಸಿ ಅವರು ಕೊಡುವಂತ ಉತ್ತರವನ್ನ ಅದನ್ನ ಅವರಿಗೆ ಭಾಷಾಂತರ ಮಾಡಿ ಏನು ಉತ್ತರ ಕೊಟ್ಟರು ಅನ್ನೋದನ್ನ ತಿಳಿಸ್ತಾರೆ. ಇಲ್ಲಿಯವರೆಗೂ ಮನೋರಂಜನ್ ಎಲ್ಲೆಲ್ಲಿ ಓಡಾಟ ನಡೆಸಿದ್ದೀನಿ ಅಂತ ನಿಮ್ಮ ಬಳಿ ಹೇಳ್ಕೊಂಡಿದ್ದ, ದೆಹಲಿಗೆ ಆತ ಹೋಗೋ ಮುನ್ನ ಎಷ್ಟು ದಿನಗಳ ಹಿಂದೆ ಅಲ್ಲಿಂದ ಹೊರಟಿದ್ದ, ಯಾರ್ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದ, ಆತನ ಮೊಬೈಲ್ ನಂಬರ್ ಒಂದೇನಾ ಅಥವಾ ಬೇರೆ ಏನಾದರೂ ಫೋನ್ ನಂಬರ್ಸ್ ಇದೆಯಾ ಆತನ ಹತ್ರ, ಮತ್ತೆ ಈ ಸಾಗರ್ ಶರ್ಮಾ ಯಾವಾಗ ಬಂದಿದ್ದು, ಎಷ್ಟು ದಿನಗಳ ಕಾಲ ಮನೆಯಲ್ಲಿ ಉಳ್ಕೊಂಡಿದ್ದ ಇತ್ಯಾದಿ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ, ಇತ್ತೀಚೆಗಷ್ಟೇ ಸ್ಥಳೀಯ ಪೊಲೀಸರು ಕೂಡ ಮನೋರಂಜನ್ ನಿವಾಸದಲ್ಲಿ ಮತ್ತು ಆತನ ರೂಮ್ನಲ್ಲಿ ಶೋಧ ಕಾರ್ಯವನ್ನ ನಡೆಸಿ ರೂಮ್ನ ಸೀಸ್ ಮಾಡಿದ್ರು. ಇದೀಗ ದೆಹಲಿ ಪೊಲೀಸರು ಶೋಧವನ್ನ ಮುಂದುವರಿಸಿದ್ದಾರೆ. ಎಲ್ಲಿಗೆ ಬಂದಿದೆ ಈ ಒಂದು ಪ್ರೊಸೀಜರ್? ದಿವ್ಯಾ, ಕಳೆದ 1 ಗಂಟೆಯಿಂದಲೂ ಕೂಡ ಮೈಸೂರಿನ ವಿಜಯನಗರದಲ್ಲಿರುವಂತಹ ಮನೋರಂಜನ್ ನಿವಾಸಕ್ಕೆ ದೆಹಲಿ ಪೊಲೀಸರು ಆಗಮಿಸಿ ಮನೋರಂಜನ್ನ ಪೋಷಕರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇರ್ಬೋದು, ಇದು ಮನೋರಂಜನ್ ಇದ್ದಂತಹ ರೂಮ್, ಅಂದರೆ ಅವರ ಮನೆಯ ಮೇಲಿನ ರೂಮ್. ಅದು ಮನೆಯಲ್ಲಿ ತಂದೆ ತಾಯಿ ಇದ್ದರು, ಅದರ ಮೇಲಿನ ರೂಮಲ್ಲಿ ಅವನು ಒಂದು ಪ್ರತ್ಯೇಕವಾದಂತಹ ಕೊಠಡಿ. ಆ ಕೊಠಡಿ ಒಳಗಡೆ ಕೂಡ ದೆಹಲಿ ಪೊಲೀಸರು ತೆರಳಿ ಅಲ್ಲಿಯೂ ಕೂಡ ಇರುವಂತಹ ಪುಸ್ತಕಗಳು ಮತ್ತು ಅವನಿಗೆ ಸಂಬಂಧಪಟ್ಟಂತಹ ಕಡತಗಳನ್ನು ಪರಿಶೀಲನೆ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ದೆಹಲಿ ಪೊಲೀಸರು ಕಳೆದ 1 ಗಂಟೆಯಿಂದಲೂ ಕೂಡ ಮನೋರಂಜನ್ನ ಪೋಷಕರನ್ನು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಏನಂದರೆ ಮನೋರಂಜನ್ನ ಬಿಹೇವಿಯರ್ ಹೇಗಿತ್ತು, ಜೊತೆಗೆ ಶರ್ಮಾ ಯಾವ ಸಂದರ್ಭದಲ್ಲಿ ಬಂದಿದ್ದ ಮತ್ತು ಬಂದಂಥ ಸಂದರ್ಭದಲ್ಲಿ ಅವನು ಎಲ್ಲೆಲ್ಲಿ ಹೋಗಿದ್ದ ಅನ್ನುವಂಥ ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನೂ ಕೂಡ ಈ ಒಂದು ಪ್ರಕ್ರಿಯೆ ಮುಗಿಯುವಂಥ ಲಕ್ಷಣಗಳು ಕೂಡ ಇಲ್ಲ. ದೆಹಲಿ ಪೊಲೀಸರ ಜೊತೆಗೆ ಮೈಸೂರಿನ ಸ್ಥಳೀಯ ಪೊಲೀಸರು ಕೂಡ ಇದ್ದಾರೆ, ಜೊತೆಗೆ 2 ಭಾಷಾಂತರಕಾರರು ಕೂಡ ಇದ್ದಾರೆ, ಜೊತೆಗೆ ಮಹಿಳಾ ಪೊಲೀಸರು ಕೂಡ ಇದ್ದಾರೆ. ಯಾಕೆಂದರೆ ಅವರ ತಾಯಿಯನ್ನು ಕೂಡ ಕ್ವಶನ್ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಮಹಿಳಾ ಪೊಲೀಸರು ಕೂಡ ಇರುವಂಥದ್ದು. ಇದು ಒಂದು ರೀತಿಯಾದಂತಹ ತನಿಖೆಯ ಪ್ರಮುಖವಾದಂತಹ ಭಾಗ. ಯಾಕೆಂದರೆ ಯಾವ ಸಂದರ್ಭದಲ್ಲಿ ಶರ್ಮಾ ಇಲ್ಲಿಗೆ ಬಂದಿದ್ದ ಮತ್ತು ಅವನು ಯಾವ್ಯಾವ ಕಡೆಗಳಲ್ಲಿ ಓಡಾಡಿದ್ದ ಮತ್ತು ಪೋಷಕರಿಗೆ ಇದರ ಬಗ್ಗೆ ಇದ್ದಂತಹ ಮಾಹಿತಿಗಳೇನು, ಎಲ್ಲದಕ್ಕಿಂತಲೂ ಕೂಡ ಮುಖ್ಯವಾಗಿ ದಿವ್ಯಾ ಇರುವಂತಹದ್ದು ಆರ್ಥಿಕವಾದಂತಹ ಮೂಲ ಯಾವುದು, ಯಾರಿಗೆ ಮನೋರಂಜನೆಗೆ ಇರುವಂತಹ ಆರ್ಥಿಕವಾದಂಥ ಮೂಲ ಯಾವುದು, ಪೋಷಕರು ಅವನಿಗೆ ದುಡ್ಡು ಕೊಡ್ತಾ ಇದ್ರಾ ಇಲ್ವಾ, ಮತ್ತು ಅವನ ಡಿಸ್ಕಂಟಿನ್ಯೂ ಯಾಕಾಯಿತು ಅನ್ನುವಂಥದ್ದು ವಿಚಾರದವರು. ಹೀಗೆ ಎಲ್ಲ ಮನೋರಂಜನೆಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಕೂಡ ಈಗ ಅವರ ತಂದೆ ತಾಯಿ ಮೂಲಕವಾಗಿ ಪಡೆಯುವಂಥ ಕೆಲಸವನ್ನು ದೆಹಲಿ ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ದಿವ್ಯಾ, ಪ್ರಮುಖವಾಗಿ ಏನಕ್ಕೆಂದರೆ ನಾಳೆಗೆ ಅವನನ್ನು ಕಸ್ಟಡಿಗೆ ತೆಗೆದುಕೊಂಡು 7 ದಿನಗಳಾಗುತ್ತೆ. ಅಷ್ಟರೊಳಗಡೆ ಅವನನ್ನು ಕೂಡ ಇಲ್ಲಿಗೆ ಕರ್ಕೊಂಡ್ಬರ್ಬೋದು ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದ್ದಾವೆ. ಸದ್ಯಕ್ಕೆ ದೆಹಲಿ ಪೊಲೀಸರು ಆಗಮಿಸಿ ಆರಂಭಿಕವಾದಂತಹ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ದಿವ್ಯಾ. ಕೆಪಿ ನಾಗರಾಜ್, ಈ ಮನೋರಂಜನ್ ಏನಿದ್ದಾನೆ ತಮ್ಮ ತಂದೆ ತಾಯಿಗೂ ಕೂಡ ಆತ ಸುಳ್ಳನ್ನ ಹೇಳಿ ವಂಚಿಸಿದ್ದಾನೆ. ನಾನು IT ಕಂಪ್ನಿಯಲ್ಲಿ ಉದ್ಯೋಗಿ ಆಗಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅವರ ತಂದೆ ಈ ವಿಷಯ ಮೊದಲನೇ ದಿನ ಹೊರಕ್ಕೆ ಬಂದ ದಿನವೇ ಅವ್ರು ಹೇಳ್ತಾ ಇದ್ರು IT ಉದ್ಯೋಗಿ ಆತ ಅಂತ. ಸೊ ಅವ್ರಿಗೂ ಕೂಡ ಈತ ನಿರುದ್ಯೋಗಿ, ಡಿಸ್ಕಂಟಿನ್ಯೂ ಮಾಡಿದ್ದ, ಇದು ಯಾವುದು ಕೂಡ ಗೊತ್ತಿರಲಿಲ್ಲ ಅನ್ನುವಂಥ ವಿಚಾರ. ಹಾಗಿದ್ರೆ ಎಷ್ಟು ಮಾತ್ರ ಅಂಶಗಳನ್ನ ಇವತ್ತಿನ ಪೊಲೀಸರ ವಿಚಾರಣೆಯಲ್ಲಿ ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬಹುದು, ಅಥವಾ ಆತನ ಕೊಠಡಿಯಲ್ಲಿ ಸಿಗಬಹುದಾದಂತಹ ಒಂದಷ್ಟು ದಾಖಲೆಗಳೇ ಸಾಕ್ಷ್ಯವಾಗಿ ಸಿಗಬಹುದಾ, ಹೇಗೆ? ದಿವ್ಯಾ, ಮನೋರಂಜನ್ನ ವ್ಯಕ್ತಿತ್ವವನ್ನು ಗಮನಿಸ್ತಾ ಇದ್ದಾರೆ ಮತ್ತು ಮನೋರಂಜನೆಗೆ ಅವರ ತಂದೆ ತಾಯಿಗೆ ಇರುವಂಥ ಮಾಹಿತಿಗಳ ವಿಚಾರವಾಗಿ ಕಳೆದ 3-4 ದಿನಗಳಿಂದ
ನಮಗೆ ಗೊತ್ತಿರುವಂಥ ಪ್ರಕಾರವಾಗಿ ಮನೋರಂಜನ್ ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸಿರುವಂಥ ಲಕ್ಷಣಗಳೇ ಕಡಿಮೆ ಇದ್ದಾವೆ. ಯಾಕೆಂದರೆ ಅವನು ಹೆಚ್ಚು ಮಾತನಾಡ್ತಾ ಇರಲಿಲ್ಲ ಅವರ ತಂದೆ ತಾಯಿಗಳ ಜೊತೆಯಲ್ಲಿ. ಹಾಗಾಗಿ ಮನೋರಂಜನ ಒಟ್ಟಾರೆ ವ್ಯವಹಾರಗಳ ಬಗ್ಗೆ ಅವನು, ಯಾಕೆಂದರೆ ಅವ್ರಿಗೆ ಮನೋರಂಜನ್ ದೆಹಲಿಗೆ ಹೋಗಿದ್ದಂಥ ವಿಚಾರವೇ ಅವರಿಗೆ ಗೊತ್ತಿಲ್ಲ, ಯಾರಿಗೆ ಅವರ ತಂದೆ ತಾಯಿಗೆ. ಅಷ್ಟರ ಮಟ್ಟಿಗೆ ಅವನ ತನ್ನ ಎಲ್ಲ ಪ್ಲಾನ್ಗಳನ್ನು, ತನ್ನ ಎಲ್ಲ ವಿಚಾರಗಳನ್ನು ಅವನು ತಂದೆ ತಾಯಿಗಳಿಂದನೇ ಹೈಡ್ ಮಾಡಿದ್ದ ಅನ್ನುವಂಥದ್ದಂತೂ ಸ್ಪಷ್ಟ. ಆದರೂ ಕೂಡ ಪೊಲೀಸ್ ಅವ್ರದ್ದು ಇದೊಂದು ತನಿಖೆ ಒಂದು ಭಾಗ. ಯಾಕೆಂದರೆ ಪೋಷಕರಿಗೆ ಏನು ಗೊತ್ತಿದೆ ಅನ್ನುವಂಥದ್ರ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಒಂದು ಭಾಗವಾಗಿರುತ್ತೆ. ಹೀಗಾಗಿನೇ ಪೊಲೀಸರು ಈಗ ಒಂದು ಪ್ರಿಲಿಮಿನರಿ ಆದಂತಹ ಮಾಹಿತಿಗಳಾದರೂ ಬೇಕಲ್ವಾ ದಿವ್ಯಾ, ಆ ದೃಷ್ಟಿಯಿಂದ ಬಂದಿರುವಂಥದ್ದು. ಹಾಗಾಗಿ ತನಿಖೆಗೆ ಬಹಳ ಪೂರಕವಾದಂತಹ, ತನಿಖೆಗೆ ಬಹಳ ತಿರುವು ಕೊಡುವಂಥ ಸಂಗತಿಗಳು ಅವರ ತಂದೆ ತಾಯಿಗಳ ಮಾಹಿತಿಗಳ ಮೂಲಕವಾಗಿ ಸಿಗುತ್ತೆ ಅಂತ ಏನು ಅಂದಾಜು ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ವಿಚಾರದಲ್ಲಿ ಅವರ ಮನೋರಂಜನ್ ತನ್ನ ತಂದೆ ಮತ್ತು ತಾಯಿ ಎಲ್ಲರನ್ನೂ ಕೂಡ ಕತ್ತಲಲ್ಲಿ ಇಟ್ಟಿರುವಂಥದ್ದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದರೆ ದೆಹಲಿಗೆ ಹೋಗಿರುವಂಥ ವಿಚಾರವೇ ಅವನಿಗೆ ತಂದೆ ತಾಯಿಗೆ ಗೊತ್ತಿಲ್ಲ. ಹಾಗಾಗಿ ಬಹಳಷ್ಟು ವಿಚಾರಗಳಲ್ಲಿ ಅವರ ತಂದೆ ತಾಯಿಯನ್ನು ಅವನು ಕತ್ತಲಲ್ಲಿ ಇಟ್ಟಿರುವಂಥದ್ದು ಸ್ಪಷ್ಟ. ಆದರೂ ಕೂಡ ಅವರ ತಂದೆ ತಾಯಿಗೆ ಶರ್ಮಾ ಇಲ್ಲಿಗೆ ಬಂದಿದ್ದಂಥದ್ದು. ಇಲ್ಲಿ ಪ್ರಮುಖವಾಗಿ ಬೇಕಾಗಿರುವಂಥ ಅಂಶ ಏನು ಅಂದರೆ ದಿವ್ಯಾ, ಶರ್ಮಾ ಇಲ್ಲಿಗೆ ಬಂದಿದ್ದ ಅನ್ನೋದಾದರೆ ಬಂದ ನಂತರದಲ್ಲಿ ಎಲ್ಲಿಗೆ ಹೋಗಿದ್ದ ಅನ್ನುವಂಥದ್ದು. ಹಾಗಾಗಿ ಆ ವಿಚಾರದಲ್ಲಿ ಏನು ಮಾಹಿತಿಗಳಿದ್ದಾವೆ ಮತ್ತು ಶರ್ಮಾ ಬಂದಂಥ ಸಂದರ್ಭ ಯಾವುದು, ಮೈಸೂರಿಗೆ ಯಾವ ಸಂದರ್ಭದಲ್ಲಿ ಬಂದಿದ್ದ, ಅಲ್ಲಿಗೆ ಪೊಲೀಸರು ತನಿಖೆಯ ಭಾಗವಾಗಿ ಮತ್ತು ಕೋರ್ಟ್ಗೆ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕೂಡ ಕೊಡಬೇಕಾಗುತ್ತೆ. ಶರ್ಮನಿಗೂ ಇವನಿಗೂ ಇದ್ದಂಥ ಕಾಂಟ್ಯಾಕ್ಟ್ ಇಂತಿಂಥದ್ದು. ಹೀಗಾಗಿ ಅವರ ಕಾಂಟ್ಯಾಕ್ಟಿಗೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಕೂಡ ಬೇಕಾಗುತ್ತೆ. ಈ ಪೊಲೀಸರು ತನಿಖೆಯ ದೃಷ್ಟಿಯಿಂದ ಜೊತೆಗೆ ಕೋರ್ಟ್ಗೆ ಸಾಕ್ಷಿಯನ್ನು ಕೊಡುವಂಥ ದೃಷ್ಟಿಯಿಂದ ಮನೋರಂಜನ್ನ ಪೋಷಕರ ಸ್ಟೇಟ್ಮೆಂಟ್ಗಳಿಗೂ ಕೂಡ ಬಹಳ ಮುಖ್ಯ. ಈ ದೃಷ್ಟಿಯಿಂದಲೇ ಇವತ್ತು ಈ ಥರದ ಸುದೀರ್ಘವಾದಂಥ ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾಕಂದರೆ ಭಾಷೆಯ ಪ್ರಾಬ್ಲಮ್ ಕೂಡ ಇರುವಂತಹ ಕಾರಣಕ್ಕೋಸ್ಕರವಾಗಿ ಭಾಷಾಂತರಕರು ಕೂಡ ಇದ್ದಾರೆ, ಜೊತೆಗೆ ಒಂದಿಷ್ಟು ಕ್ವಶನೇರ್ಗಳನ್ನು ಕೂಡ ತಂದುಕೊಂಡಿದ್ದಾರೆ. ಹಾಗಾಗಿ ಎಷ್ಟು ದೊಡ್ಡ ಮಟ್ಟದ ಮಾಹಿತಿ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪೋಷಕರಿಗೆ ಆರಂಭಿಕವಾಗಿ ಸಿಕ್ಕಿರುವಂಥ ಮಾಹಿತಿಗಳು ಏನು, ಪೋಷಕರಿಗೆ ಈ ವಿಚಾರದಲ್ಲಿ ಏನೇನು ಮಾಹಿತಿಗಳು ಲಭ್ಯ ಇದೆ ಅನ್ನುವಂಥದ್ದನ್ನು ಸಾಕ್ಷಿಯಾಗುವಂಥ ವಿಚಾರವಾಗಿ ಶರ್ಮಾ ಇಲ್ಲಿಗೆ ಬಂದಿದ್ದ ಅನ್ನುವಂಥದ್ದೇ ಈ ಪ್ರಕರಣದ ಭಾಳ ದೊಡ್ಡ ಟ್ವಿಸ್ಟ್ ಇದೆ. ಶರ್ಮಾ ಇಲ್ಲಿಗೆ ಬಂದಿದ್ದ ಅಂತ ಈಗ ತಾವು ಗಮನಿಸ್ತಾ ಇದ್ದೀರಿ. ಮನೋರಂಜನ್ ಅವರ ತಂದೆಯು ಕೂಡ ಈಗ ಬರ್ತಾ ಇರುವಂಥದ್ದು. ಮನೋರಂಜನ್ನ ತಂದೆಯು ಕೂಡ ಒಂದು ಬ್ರೇಕ್ನ ನಂತರವಾಗಿ ಈಗ ಬರ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈಗ ಮತ್ತೊಂದು ಸುತ್ತಿನ ವಿಚಾರಣೆಯು ಕೂಡ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಇವರೇ ಮನೋರಂಜನ್ ಅವರ ತಂದೆ ದೇವರಾಜೇಗೌಡರ ವಿಚಾರದಲ್ಲಿರ್ಬೋದು, ಅವರ ಮನೋರಂಜನ ತಾಯಿ ಶೈಲಜಾ ಅವರ ವಿಚಾರದಲ್ಲಿರ್ಬೋದು, ಅವರೆಲ್ಲರನ್ನೂ ಮನೋರಂಜನ್ ಕತ್ತಲಲ್ಲೇ ಇಟ್ಟು ಈ ಕೆಲಸವನ್ನು ಮಾಡಿದ್ದಾನೆ. ಹಾಗಾಗಿ ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಪೊಲೀಸ್ನವ್ರಿಗೆ ತನಿಖೆ ಒಂದು ಭಾಗವಾಗಿ ಅಷ್ಟೇ ಮಾಡ್ತಾ ಇದ್ದಾರೆ ಹೊರತು ಇದರಿಂದ ಪ್ರಬಲವಾದಂಥ ವಿಚಾರ ಗೊತ್ತಾಗುತ್ತೆ ಅನ್ನುವಂಥ ನಿರೀಕ್ಷೆಗಳೇನು ಇಲ್ಲ. ದಿವ್ಯಾ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಮೈಸೂರಿನ ಮನೋರಂಜನ್ ನಿವಾಸದಲ್ಲಿ ದೆಹಲಿ ಪೊಲೀಸರ ತಂಡ ಶೋಧ ಕಾರ್ಯವನ್ನು ಮುಂದುವರೆಸಿದೆ. ಸತತ 1 ಗಂಟೆಯಿಂದಲೂ ಕೂಡ ಪೋಷಕರಿಂದ ಉತ್ತರ ಪಡೆಯುವಂತಹ ಕೆಲಸವನ್ನು ಮುಂದುವರೆಸಿದೆ.